ಪ್ರಿಯಾಂಕಾ ಖರ್ಗೆ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ನಮಸ್ಕಾರ ಸರ್, ಈಗ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರಿಗೂ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಿದೆ. ಗೊತ್ತಾಯ್ತು ಅನ್ಸುತ್ತೆ ಮಾಹಿತಿ ನಿಮ್ಗೆ? ಗೊತ್ತಾಯ್ತು. ತಮ್ಮ ಯತೀಂದ್ರ ಅವರು ಟ್ವಿಟರ್ ಮುಖಾಂತರ ಗೊತ್ತಾಯ್ತು. ಅದೇ ಈಗ ಸೋಂಕು ಯಾರಿಗ್ ಬರುತ್ತೆ ಯಾರಿಗೆ ಇಲ್ಲ ಅಂತ ಹೇಳಕ್ ಆಗಲ್ಲ. ಇದೇನ್ ನಾವು ಎಲ್ಲರೂ ಕೇರ್ಫುಲ್ ಆಗಿದ್ರೆ ಸ್ವಲ್ಪ ಇದು ಮಾಡ್ಬೋದು. ಆದ್ರೆ ಯಾವ ರೀತಿ ಕರೋನಾ ವಾರಿಯರ್ಸ್ ಫ್ರಂಟ್ ಲೈನ್ ನಲ್ಲಿ ಇದು ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ರಾಜಕಾರಣಿಗಳು ಒಂದ್ ರೀತಿ ವಾರಿಯರ್ಸ್ ಜನರ ಪರವಾಗಿ ಹೋರಾಟ ಮಾಡ್ಬೇಕಾದ್ರೆ ಜನರ ಜೊತೆನೆ ಇರ್ಬೇಕಾಗುತ್ತೆ. ಅವಾಗ ಇವೆಲ್ಲ ಆಗೋದು ತಪ್ಸಕ್ಕೂ ಆಗೋದಿಲ್ಲ, ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಜನರು ಯಾರು ಬರ್ತಾರೆ ಯಾರು ಹೋಗ್ತಾರೆ, ನಾವು ಅವ್ರ ಹತ್ರ ಬರೋರಿಗೆ ನೀವು ದೂರ ಇರಪ್ಪ ಅಂತಾನು ಹೇಳಕ್ ಆಗಲ್ಲ. ಸರಿ, ಅವರೇ ಸ್ವಲ್ಪ ಜನಪ್ರತಿನಿಧಿಗಳು ಆ ರೀತಿಯಾಗಿ ನಡ್ಕೊಳಂಗೇ ಇಲ್ಲ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಮೇಲೂ ಜವಾಬ್ದಾರಿ ಇದೆ. ಜನರು ಬಯಸ್ತಾರೆ, ಇಲ್ಲ ಕೋವಿಡ್ ಕೇರ್ ಸೆಂಟರ್ ಹೇಗಿದೆ ನೋಡ್ಕೊಂಡ್ ಬರೋದು, ದಿನಸಿ ಕಿಟ್ ಕೊಡ್ಲಿಕ್ಕೆ ಹೋಗ್ಬೇಕಾಗುತ್ತೆ, ಮಾನವೀಯತೆ ತೋರ್ಬೇಕಾಗುತ್ತೆ. ಕ್ಷೇತ್ರದ ಹಲವಾರು ಕೆಲಸ ಇರುತ್ತೆ. ಒಂದೊಂದು ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ ಏನಿಲ್ಲ ಅಂದ್ರೂ 2.5-3 ಲಕ್ಷ ಜನ ವೋಟರ್ಸ್ ಇದ್ದಾರೆ. ಅವ್ರದ್ದೆಲ್ಲ ಜವಾಬ್ದಾರಿ ನಮ್ದೇ ಅಲ್ವಾ? ಸೊ ಇಂತ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವು ಅವ್ರ ಜೊತೆ ಇರ್ಬೇಕಾಗುತ್ತೆ, ಅವ್ರ ಜೊತೆ ಕಾಣಿಸ್ಕೋಬೇಕಾಗುತ್ತೆ, ಅವ್ರಿಗೆ ಧೈರ್ಯ ತುಂಬಬೇಕಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇವೆಲ್ಲ ಆಗತ್ತೆ ಸಹಜ. ದೀಸ್ ಆರ್ ಸ್ಮಾಲ್ ಸ್ಯಾಕ್ರಿಫೈಸಸ್ ದಟ್ ವಿ ಆಲ್ಸೋ ಹ್ಯಾವ್ ಟು ಮೇಕ್. ಹೆಚ್ಚಿಗಂತೂ ಅಂದ್ರೆ ಜನರ ಮಧ್ಯೆ ಇರುವಂತ ಜನಪ್ರತಿನಿಧಿಗಳಿಗೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಅಂತ ಎಕ್ಸ್ಪೆಕ್ಟೇ ಮಾಡಂಗಿಲ್ಲ. ಯಾಕಂದ್ರೆ ಜನರ ಮಧ್ಯೆ ಇರ್ಲೇಬೇಕಾಗುತ್ತೆ, ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರ್ಬೇಕಾಗುತ್ತೆ, ಅವರ ಧ್ವನಿ ಆಗ್ಬೇಕಾಗಿರುತ್ತೆ. ಈ ಸೋಂಕು ಯಾವ ಜಾತಿ ನೋಡಲ್ಲ, ಯಾವ ಪಾರ್ಟಿ ನೋಡಲ್ಲ, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಕೇಳಿ ಬರೋದಿಲ್ಲ. ಸೊ ಇದು ನಾವು ಜಾಗೃತರಾಗಿರ್ಬೇಕು, ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಜನರು ಕೂಡ ಜವಾಬ್ದಾರಿಯಿಂದ ಇದ್ರೆ ಸ್ವಲ್ಪ ನಿಯಂತ್ರಣ ಆಗುತ್ತೆ. ಈಗ ನಿಮ್ಗೆ ಜ್ವರ ಬರೋದೇ ಇಲ್ಲ ಅಂತ ನಾವು ಹೇಗೆ ಆಶ್ವಾಸನೆ ಕೊಡ್ತೀವಿ? ವಯಸ್ಸಿನ ಕಾರಣ ಕೂಡ ಇಲ್ಲ, ಹಾಗೇನಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಸ್ವಲ್ಪ ಗಟ್ಟಿನೇ ಇದಾರೆ. ಗಟ್ಟಿ ಇದಾರೆ, ಬಟ್ ವಯಸ್ಸು ಅಂದ್ರೆ ಈಗ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರು ಇಬ್ರು ಕೂಡ ಆಲ್ಮೋಸ್ಟ್ 70+. ಸಿದ್ದರಾಮಯ್ಯ 72 ಆಗುತ್ತೆ. ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿದೆ ಅಲ್ಲ. ಇವರೆಲ್ಲ ಹಳೆ ಹುಲಿಗಳು. ಯಾರು ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಯಡಿಯೂರಪ್ಪ ಸಾಹೇಬ್ರು ಇರ್ಬೋದು, ಇವರೆಲ್ಲ ಹಳ್ಳಿ ಮಟ್ಟದಿಂದ ಬಂದವರು. ಅವ್ರದ್ದು ಡಯಟ್ ಹೋರಾಟಗಾರರು ಎಲ್ಲ ಡಯಟ್ ಇರ್ಬೋದು, ಅವರ ನಡವಳಿಕೆ ಇರ್ಬೋದು, ಅವರ ಹೋರಾಟಗಳಿರ್ಬೋದು, ಇವೆಲ್ಲ ನೋಡ್ಕೊಂಡು ಬಂದಿರೋರು. ಸೊ ದೇ ಆರ್ ಆಲ್ರೆಡಿ ವೆರಿ ಮೆಂಟಲಿ ಸ್ಟ್ರಾಂಗ್, ಫಿಸಿಕಲಿ ಸ್ಟ್ರಾಂಗ್. ಸೊ ಇದರಿಂದ ಏನು ಹೊರಗೆ ಬರೋದ್ರಲ್ಲಿ ಯಡಿಯೂರಪ್ಪ ಅವರಿರ್ಬೋದು, ಸಿದ್ದರಾಮಯ್ಯ ಅವರಿರ್ಬೋದು, ಇದರಿಂದ ಆದಷ್ಟು ಬೇಗ ಹೊರಗೆ ಬಂದ್ಬಿಡ್ತಾರೆ, ಏನ್ ತೊಂದರೆ ಆಗೋದಿಲ್ಲ. ಸ್ಪೆಷಲಿ ಸಿದ್ದರಾಮಯ್ಯನವರಂತೂ ಕಳೆದ 15 ದಿನಗಳಿಂದ ಅಂತೂ ತುಂಬಾ ಓಡಾಡ್ಬಿಟ್ಟಿದ್ದಾರೆ. ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರಲ್ಲಿ ಪ್ರೆಸ್ ಮೀಟ್ಗಳಾಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಸಮಾರಂಭ, ಸಭೆ, ಪ್ರೆಸ್ ಮೀಟ್ಗಳಲ್ಲೆಲ್ಲ ಭಾಗಿಯಾಗಿದ್ರು. ಅದೇ ಇದೆಲ್ಲ ರಾಜಕೀಯ ದುರುದ್ದೇಶದಿಂದ ಅಲ್ಲ ಇವೆಲ್ಲ ಜನರ ಸದುದ್ದೇಶದಿಂದ ಮಾಡ್ತಿರೋ ಕೆಲಸ. ಜನರ ಆಶೀರ್ವಾದ ಇದೆ. ಖಂಡಿತವಾಗೂ ಇಬ್ರು ಗುಣಮುಖರಾಗ್ತಾರೆ. ಯಾರೇ ಯಡಿಯೂರಪ್ಪ ಅವ್ರು ಇರ್ಬೋದು, ಸಿದ್ದರಾಮಯ್ಯ ಅವ್ರು ಇರ್ಬೋದು. ಗೆಟ್ ವೆಲ್, ಇಟ್ಸ್ ಓನ್ಲಿ ದಟ್ ಇಟ್ಸ್ ಮ್ಯಾಟರ್ ಆಫ್ ಟೈಮ್ ಅಷ್ಟೇ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇನ್ನ ನಮ್ಮ ಜೊತೆ ಮಾಜಿ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ಸರ್, ಗೊತ್ತಾಯ್ತು ಅನ್ಸುತ್ತೆ ಸಿದ್ದರಾಮಯ್ಯನವರಿಗೆ ಪಾಸಿಟಿವ್ ಬಂದಿದ್ದು. ಹೌದೌದು. ಎಸ್, ಏನ್ ಮಾತಾಡ್ತೀರಿ ಸರ್ ಇದ್ರ ಬಗ್ಗೆ? ಯಾಕಂದ್ರೆ ಹಾಲಿ ಸಿಎಂ ಕೂಡ ಒಂದೇ ಆಸ್ಪತ್ರೆಯಲ್ಲಿದ್ದಾರೆ, ಮಾಜಿ ಸಿಎಂ ಕೂಡ ಒಂದೇ ಆಸ್ಪತ್ರೆಯಲ್ಲಿದ್ದಾರೆ. ಈಗ ಕರೋನಾ ದೇಶವ್ಯಾಪಿ ಹರಡಿಬಿಟ್ಟಿದೆ, ಸಮುದಾಯಕ್ಕೆ ಸ್ಪ್ರೆಡ್ ಆಗಿದೆ ಅಲ್ವಾ? ಕರೋನಾಗೆ ಮುಖ್ಯಮಂತ್ರಿಗಳಾದ್ರೇನು, ಪ್ರಧಾನ ಮಂತ್ರಿಗಳಾದ್ರೆ ಏನು, ಹೌದು, ಸಿದ್ದರಾಮಯ್ಯರಾದ್ರೆ ಏನು, ಬೇಗ ಗುಣಮುಖರಾಗ್ಲಿ ಅಂತ ಹಾರೈಸ್ತೀವಿ ಅಷ್ಟೇ. ಅಂದ್ರೆ ಯಾರೇ ಆಗಿದ್ರು ಅಟ್ಲೀಸ್ಟ್ ಎಚ್ಚರಿಕೆಯಿಂದ ಇರಬೇಕು. ಗೊತ್ತಿದ್ದಾಗೆ ಅವರು ಬಹಳ ನಮ್ಗೆಲ್ಲ ಹೇಳೋರು, ಏನು ಮಾಸ್ಕ್ ಹಾಕೋಬೇಕು, ಯಾವ್ದೇ ಕಾರಣಕ್ಕೂ ತೆಗಿಬಾರದು ಅಂತ ಹೇಳಿ ನಮ್ಗೆಲ್ಲ ಹೇಳೋರು. ಅವ್ರು ಕಡ್ಡಾಯವಾಗಿ ಹಾಕಿರೋರು ಮಾಸ್ಕ್. ಹೌದು. ಆದ್ರೂ ನೋಡಿ ಅದು ಬಂದ್ಬಿಟ್ಟಿದೆ. ಈಗ ಮುಖ್ಯಮಂತ್ರಿಗಳಿಗೂ ಕೂಡ ಬಂದಿದೆ, ಎಲ್ರಿಗೂ ಬಂದಿದೆ, ಏನು ಮಾಡಕ್ ಆಗೋದಿಲ್ಲ. ಬೇಗ ಗುಣಮುಖರಾಗ್ಲಿ, ಒಳ್ಳೆ ಅವ್ರಿಗೆ ಹಾಸ್ಪಿಟಲ್ಸ್ ಅಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಅಂತೂ ಸಿಗುತ್ತೆ ಎಲ್ರಿಗೂ. ಇವರಿಬ್ಬರೇ ಅಂತಲ್ಲ, ಇಡೀ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ, ಬೆಂಗಳೂರು ನಗರದಲ್ಲಿ ಕರೋನಾ ಬಂದಿರ್ತಕ್ಕಂಥವ್ರೆಲ್ಲರೂ ಕೂಡ ಆರೋಗ್ಯವಾಗಿ ಆಚೆ ಬರ್ಲಿ ಅಂತ ಹಾರೈಸ್ತಾರೆ.
ಆಮೇಲೆ ಮತ್ತೊಂದ್ ಕಡೆ ಜನಪ್ರತಿನಿಧಿಗಳಂತೂ ಆಲ್ಮೋಸ್ಟ್ ಜನರ ಜೊತೆನೆ ಇರ್ತಾರೆ, ಜನರ ಮಧ್ಯನೇ ಇರ್ತಾರೆ. ಎಕ್ಸ್ಪೆಕ್ಟೆಡ್ ಆಲ್ಮೋಸ್ಟ್ ತುಂಬಾ ಜನ. ನಾವೆಲ್ಲ ಜನರ ಜೊತೆ ಸಹಜವಾಗಿ ಎಲ್ಲ ಇದ್ದೇ ಇರ್ತಾರಲ್ಲ, ಅದರಲ್ಲಿ ಏನಾಗುತ್ತೆ ಚಾನ್ಸಸ್ ಜಾಸ್ತಿ. ಆದ್ರೂ ಸಿದ್ದರಾಮಯ್ಯನವ್ರು ನನಗೆ ಗೊತ್ತಿದ್ದಾಗೆ ಮಾಸ್ಕ್ ಬಿಟ್ಟು ಅವ್ರು ಇರ್ತಾನೆ ಇರ್ಲಿಲ್ಲ, ಕಡ್ಡಾಯವಾಗಿ ಹಾಕೋರು. ಪ್ರೆಸ್ ಮೀಟ್ ಗಳಲ್ಲೂ ಅಷ್ಟೇ ಮಾಸ್ಕ್ ಹಾಕೊಂಡೇ ಮಾತಾಡ್ತಾ ಇದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮತ್ತಷ್ಟು